ನಮಸ್ತೆ ಎಲ್ಲರಿಗೂ. ಆಕ್ಚುಲಿ ಏನ್ ಕಾರ್ಡ್ ಮಾಡಕ್ ಹೋದ್ರು ಬರೀ ಆನ್ಸಿಸ್ಟರ್ಸ್ ಎನರ್ಜಿನೇ ಬರ್ತಾ ಇದೆ. ಸೊ ಹಾಗಾಗಿ ಅವ್ರದ್ದೊಂದು ಮೆಸೇಜ್ ಪಿಕ್ ಮಾಡೋಣ ಅಂತ. ನಿದ್ದೆ ಬರ್ತಾ ಇದೆ ನನಗೆ ಆನ್ಸಿಸ್ಟರ್ಸ್ ಎನರ್ಜಿ ಪಿಕ್ ಮಾಡಕ್ ಹೋದ್ರೆ. ಸೊ ನಿಮ್ಮ ಇಂಟ್ಯೂಷನ್ ತುಂಬ ಸ್ಟ್ರಾಂಗ್ ಆಗಿ ಇದೆ. ಅವ್ರು ನಿಮ್ಮನ್ನ ಭೇಟಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅವರು ನಿಮಗೆ ಸಹಾಯ ಕೂಡ ಮಾಡ್ತಾರೆ. 5-7 ನಂಬರ್ ಇಂಪಾರ್ಟೆಂಟ್ ಇದೆ. ಸೊ ತುಂಬ ಬೇಜಾರಲ್ಲಿ ಇದ್ದೀರಾ. ಹಾಗಾಗಿ ನನ್ನ ಜೀವನದಲ್ಲಿ ನಾನು ಲಕ್ಕನ್ನ ಡಿಸರ್ವ್ ಮಾಡಲ್ವೇನೋ ಅಂತ ಅನ್ಕೊಂಡಿದ್ದೀರಾ. ಸೊ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಲಕ್ಕನ್ನ ತರಬೇಕು. ನಿಮಗೆ ಆ ಅರ್ಹತೆ ಇದೆ ಅನ್ನುವಂಥ ಕಾರಣಕ್ಕೆ ನಿಮ್ಮ ಜೀವನದಲ್ಲಿ ಒಳ್ಳೇದಾಗಲಿ ಅನ್ನುವಂಥದ್ದು, ಅದೃಷ್ಟನ ತರಬೇಕು ಅನ್ನುವಂಥದ್ದು ಅವರ ಇಚ್ಛೆ ಆಗಿದೆ. ಆ ನಿಟ್ಟಿನಲ್ಲಿ ನಿಮ್ಮ ಪೂರ್ವಜರು, ನಿಮ್ಮ ಪಿತೃದೇವತೆಗಳು ಪ್ರಯತ್ನನ ಪಡ್ತಾ ಇದ್ದಾರೆ. ಸೊ ತುಂಬ ಬೋರಿಂಗ್ ಆಗಿ ಇದ್ದೀರಾ. ಒಂಚೂರು ವಾಕಿಂಗ್ ಹೋಗಿ, ಒಂಚೂರು ಡ್ಯಾನ್ಸ್ ಮಾಡಿ, ಒಂಚೂರು ಎಲ್ಲಾದರೂ ಟ್ರಿಪ್ ಹೋಗಿ ನಿಮ್ಮನ್ನ ನೀವು ಎನ್ಕರೇಜ್ ಮಾಡ್ಕೊಳ್ಳಿ, ಮೂವ್ ಆನ್ ಮಾಡೋದಕ್ಕೆ ಮುಂದುವರಿರಿ ಅನ್ನುವಂಥದ್ದು ಇದೆ. 33-11 ನಂಬರ್ ಕೂಡ ಇಂಪಾರ್ಟೆಂಟ್ ಇದೆ. ಸೊ ನನ್ನ ಹೃದಯದಲ್ಲಿ ನೀನಿದೆಯಾ, ನಿನ್ನ ಹೃದಯದಲ್ಲಿ ನಾನಿದ್ದೀನಿ. ಸೊ ನಿನ್ನ ಮನೆಯ ಅಗತ್ಯ ನನಗೆ ಇಲ್ಲ, ಹಾಗಾಗಿ ನಿನ್ನ ಮನೆಯಿಂದ ಹೊರಗಿದ್ದೀನಿ, ಯೋಚನೆ ಮಾಡಬೇಡ ಅಂತ ಅವರು ಹೇಳ್ತಾ ಇದ್ದಾರೆ. ಜೊತೆಗೆ ನನಗೆ ಅರ್ಥ ಆಗಿದೆ, ಒಂಟಿಯಾಗಿ ಇರ್ತೀವಿ ಅಥವಾ ಒಂಟಿತನ ಕಾಡುತ್ತೆ ಕೆಲವು ಸತಿ ಅಂತ. ಬಟ್ ನಾವು ಯಾವಾಗಲೂ ನಿನ್ನ ಜೊತೆ ಇರ್ತೀವಿ ಅನ್ನುವಂಥದ್ದು ಇದೆ. ಸೊ 2ನೇದು 3ನೇದು ಅಂತ ಅಲ್ಲ, ಇಲ್ಲೆಲ್ಲವೂ ಕೂಡ ನಿಮಗೇನೆ ಬಂದಿರೋ ಅಂಥದ್ದು. ಸೊ ಒಂದು ಅಸಿಸ್ಟೆಂಟ್ ಹೆಲ್ಪ್ ಕೇಳ್ಕೊಂಡು ಬರ್ತಾರೆ. ಇಂಪಾರ್ಟೆಂಟ್ ವ್ಯಕ್ತಿ ಯಾರೋ ಅವರಿಗೆ ಸಹಾಯನ ಮಾಡು, ಪ್ರೀತಿಯಿಂದ ಸಹಾಯ ಮಾಡು. ಅವರು ಕೊಡುವಂಥ ಪ್ರೀತಿನೂ ಕೂಡ ಸ್ವೀಕಾರ ಮಾಡ್ಕೋ, ಇದರಿಂದ ನಿನಗೆ ಒಳ್ಳೇದಾಗತ್ತೆ. ಪ್ರೀತಿಯ ಜನಗಳನ್ನ ನಿನ್ನ ಜೀವನಕ್ಕೆ ಕಳಿಸಿಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. 12, 44, 36, 31 ನಂಬರ್ ಕೂಡ ಇಂಪಾರ್ಟೆಂಟ್ ಇದೆ. ಸೊ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿ, ಏನೋ ಒಂದು ಕಟ್ಟೋಕ್ಕಿಂತ ಮುಂಚೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಮನೆಯಲ್ಲೂ ಕೂಡ ನೀವು ವಿಶೇಷವಾದಂಥ ಯುನೀಕ್ ಆಗಿರುವಂಥ ಮನೆಯನ್ನು ಕಟ್ತೀರಾ ಇನ್ ಫ್ಯೂಚರಲ್ಲಿ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಪ್ರಾಬ್ಲಮ್ಸ್ ಇದೆ. ಆ ಪ್ರಾಬ್ಲಮ್ಸ್ ನಿಮ್ಮನ್ನು ಹಿಂದೆ ಎಳ್ದು ನಿಲ್ಲಿಸ್ತಾ ಇದೆ. ನಿಮ್ಮ ಪ್ರಾಬ್ಲಮ್ ಎಲ್ಲ ಬಗೆಹರಿತಾ ಇದೆ. ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ಕ್ಲಿಯರ್ ಆಗ್ತಾ ಇದೆ. ಸೊ ಅವರು ನಿಮಗೆ ಗೈಡೆನ್ಸನ್ನು ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಏಂಜಲ್ ಫೆದರ್ ಇದೆ ಇಲ್ಲಿ. 35 ನಂಬರ್ ಇಂಪಾರ್ಟೆಂಟ್ ಇರಬಹುದು. 3 ನಂಬರ್ ಕೂಡ ಇಂಪಾರ್ಟೆಂಟ್ ಇರಬಹುದು. ನಿಮ್ಮ ಸಹಾಯ ಯಾರಿಗೋ ಬೇಕಾಗಿದೆ, ಅವರಿಗೆ ನಿಮ್ಮ ಸಹಾಯನ ಕೊಡಿ, ನಿಮ್ಮ ಹೆಲ್ಪನ್ನು ಅವರಿಗೆ ಮಾಡಿ. ಇದರಿಂದ ನಿಮಗೂ ಒಳ್ಳೇದಾಗತ್ತೆ, ಅವ್ರಿಗೂ ಒಳ್ಳೇದಾಗತ್ತೆ. ನಾವು ನಿಮಗೆ ಗೈಡೆನ್ಸನ್ನು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಪಕ್ಷಿಗಳ ಮುಖಾಂತರ ನಿಮಗೆ ಸಲಹೆ ಸೂಚನೆಗಳು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಹೊಸ ಜೀವನಕ್ಕೆ ನಾಂದಿ ಹಾಡಿ, ಹೊಸ ಜೀವನಕ್ಕೆ ಏನು ಬೇಕೋ ಆ ಬದಲಾವಣೆನ ತಗೊಂಬನ್ನಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಸ್ಟ್ಯಾಂಡ್ ಅಪ್ ಫಾರ್ ವಾಟ್ ಯು ಆರ್, ನೋ ಇಸ್ ರೈಟ್, ವಿ ಸಪೋರ್ಟಿಂಗ್ ಯು. ಓಕೆ. ಸೊ ಅಗೈನ್ ಸೀಕ್ ಪ್ರೊಫೆಷ್ನಲ್ ಹೆಲ್ಪ್, ಯು ನೀಡ್ ಟು, ಆಲ್ ವಿಲ್ ಬಿ ವೆಲ್. ಸೊ ಎಲ್ಲ ಚೆನ್ನಾಗಾಗತ್ತೆ. ಸದ್ಯಕ್ಕೆ ನೀವು ಸಮಸ್ಯೆಯಿಂದ ಬಗೆಹರಿಯೋದಕ್ಕೆ, ಆ ಸಮಸ್ಯೆನ ಯಾರು ಬಗೆಹರಿಸ್ತಾರೆ, ಅದರಲ್ಲಿ ಸ್ಪೆಷಲಿಸ್ಟು ಯಾರು ಇರ್ತಾರೆ ಅವರನ್ನ ಭೇಟಿ ಮಾಡಿ. ಇದರಿಂದ ನಿಮಗೆ ಒಳ್ಳೇದಾಗತ್ತೆ, ಎಲ್ಲವೂ ಒಳ್ಳೆಯದೇ ಆಗ್ತಾ ಇದೆ ಅನ್ನುವಂಥದ್ದು ಇದೆ. ಲೆಟ್ ಅನಿಮಲ್ಸ್, ನಿಮಗೆ ಪ್ರಾಣಿಗಳ ಮುಖಾಂತರ ಹೀಲಿಂಗ್, ಪ್ರೀತಿ ಎರಡು ಕೂಡ ಸಿಗೋದ್ರಲ್ಲಿ ಇದೆ. ಸೊ ಹಾಗಾಗಿ ಆ ಅನ್ಕಂಡೀಷ್ನಲ್ ಪ್ರೀತಿನ ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಸೊ ನಗೋದನ್ನ ಮರ್ತಿ ತುಂಬ ದಿನ ಆಯಿತು, ನಿನ್ನ ನಗುನ ನೀನು ಕಂಡ್ಕೋ, ನಿನ್ನ ಆತ್ಮ ನಗೋ ಹಾಗೆ ನೋಡ್ಕೋ, ನಿನ್ನ ಸೋಲನ್ನ ಲಿಫ್ಟ್ ಮಾಡು ಅನ್ನುವಂಥದ್ದು ಕೂಡ ಇದೆ. ಸೊ ತುಂಬ ಇಂಪಾರ್ಟೆಂಟ್ ಮೆಸೇಜಸ್ ಇದೆ ಇಲ್ಲಿ. 18, 41, 34, 17, ಅಗೇನ್ 1, 42, 15 ನಂಬರ್ ಕೂಡ ಇಂಪಾರ್ಟೆಂಟ್ ಇದೆ. ಸೊ ಹೊಸದನ್ನು ಕಲೀರಿ, ಹೊಸ ಜೀವನನ ಕಂಡ್ಕೊಳ್ಳಿ, ಹೊಸ ಕಾನ್ಫಿಡೆನ್ಸಿಂದ ನಿಮ್ಮ ಜೀವನನ ಮುಂದುವರಿಸಿ ಅನ್ನುವಂಥದ್ದು ಇದೆ.
ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ, ಯಾಕೆಂದರೆ ನಿಮ್ಮ ಮೇಲೆ ನಿಮಗಿಂತ ಹೆಚ್ಚಿನ ನಂಬಿಕೆ ನಮಗೆ ಇದೆ ಅನ್ನುವಂಥದ್ದು ಇದೆ. ಹಾರ್ಮೋನಿನ ಗುಡ್ ಲಕ್ಕನ್ನು ನಿಮ್ಮ ಲೈಫಿಗೆ ತೊಗೊಂಬರೋದಕ್ಕೆ ಯಾರೂ ಪ್ರಯತ್ನ ಪಡೋದಿಲ್ಲ, ಮೊದಲ ಪ್ರಯತ್ನ ನಿಮ್ಮ ಕಡೆಯಿಂದನೇ ಆಗಲಿ ಅನ್ನುವಂಥದ್ದು ಇದೆ. ನಿಮ್ಮ ಮೈಂಡ್ ಮೇಲೆ ಫೋಕಸ್ ಮಾಡಿ ಅನ್ನುವಂಥದ್ದು ಇದೆ. ನಿಮಗೆ ನಿಜವಾಗ್ಲೂ ಏನು ಬೇಕು ಅದನ್ನು ಕೇಳಿ ನಾವು ಸಹಾಯ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ವಿ ಆರ್ ಪ್ರೌಡ್ ಆಫ್ ಯು ಆ್ಯಂಡ್ ಅವೇರ್ ಆಫ್ ಯುವರ್ ಅಚೀವ್ಮೆಂಟ್. ಓಕೆ, ಮೇಕ್ ರೂಮ್ ದಟ್ ಹ್ಯಾಪಿ ಎಂಡಿಂಗ್ ಇಟ್ಸ್ ನೌ ವಿತಿನ್ ಯುವರ್ ಗ್ರಾಪ್ಸ್. Spread your wings and fly, we proud of you. ಓಕೆ, ಸೊ ಇನ್ನು ಎತ್ತರಕ್ಕೆ ಬೆಳೀರಿ, ಇನ್ನು ಮೇಲ್ವರೆಗೂ ಹಾರಾಟ ಮಾಡಿ, ನಾವು ನಿನ್ನ ಬಗ್ಗೆ ಹೆಮ್ಮೆ ಪಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಸಾಧ್ಯ ಆದರೆ ಚಿಂತೆ ಮಾಡಬೇಡಿ, ಸಹಾಯಕರನ್ನ ನಿನ್ನ ಜೀವನಕ್ಕೆ ಕಳಿಸ್ತೀವಿ ಅಂತ ಹೇಳ್ತಿದ್ದಾರೆ. ಟ್ರೈ ನಾಟ್ ಟು ವರಿ, ವಿ ವಿಲ್ ಬ್ರಿಂಗ್ ಹೆಲ್ಪ್ಫುಲ್ ಪೀಪಲ್ ಇನ್ ಟು ಯುವರ್ ಲೈಫ್. ಇಫ್ ಯು ಲೈಕ್ ಇಟ್, ಸೊ ಲೈಟ್ ದೆಮ್ ವಿತ್ ಯುವರ್ ಬಿಗ್ ಸ್ಮೈಲ್. ಸೊ ಒಂದು ಅವರ ಹೆಸರಿನ ದೀಪನ ಹಚ್ಚಿ, ಇದರಿಂದ ಖಂಡಿತ ಒಳ್ಳೆಯದಾಗತ್ತೆ. ಆ ದೀಪನ ಮನೆಯ ತುಳಸಿ ಗಿಡದಲ್ಲಿ ಹೊರಭಾಗದಲ್ಲಿ ಹಚ್ಚಿ, ಇದರಿಂದ ಅವರಿಗೆ ಒಂದು ಒಳ್ಳೆಯ ಬೆಳಕು, ಒಂದು ಒಳ್ಳೆಯ ಸುಖ ಶಾಂತಿ ಸಿಗುತ್ತೆ. ಅವರ ಡೆತ್ ಆ್ಯನಿವರ್ಸರಿ ಅಥವಾ ಬರ್ತ್ ಆ್ಯನಿವರ್ಸರಿಗೆ ನೀವು ಒಂದಷ್ಟು ಸಿಹಿನ ಹಂಚಿ, ಇದರಿಂದ ಅವರ ಮುಂದಿನ ಪುನರ್ಜನ್ಮದ ಹಾದಿ ಶ್ರೀಮಂತವಾಗಿ ಇರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಸೊ ಗಂಗಾದೇವಿಯೇ ನಮಃ. ಗಂಗಾದೇವಿ ನಿಮ್ಮೆಲ್ಲರ ಪಿತೃದೇವತೆಗಳಿಗೂ, ನಮ್ಮೆಲ್ಲರ ಪಿತೃದೇವತೆಗಳಿಗೂ ಮುಕ್ತಿನ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ.